ಇನ್ನು ದೇಶದಲ್ಲಿ ಮತಗಳ್ಳತನ ಆಗಿದೆ ಅಂತ ಆರೋಪಿಸಿ ರಾಹುಲ್ ಗಾಂಧಿ ಅವರು ಮಾಡಿದಂತಹ ಆರೋಪದ ವಿಚಾರವಾಗಿ ಇವತ್ತು ಕೇಂದ್ರ ಚುನಾವಣಾ ಆಯೋಗ ಕೆಲ ಖಡಕ್ ಪ್ರಶ್ನೆಗಳನ್ನ ಕೇಳಿದೆ. ನೀವು ಕರ್ನಾಟಕ, ಬಿಹಾರ ಮತ್ತೆ ಕೇರಳದ ಕೆಲ ಕ್ಷೇತ್ರಗಳಲ್ಲಿ ಹೀಗೆಲ್ಲ ಮತಗಳ್ಳತನ ಆಗಿದೆ ಅಂತ ಆರೋಪಿಸ್ತಾ ಇದ್ದೀರಲ್ಲ, ಸೂಕ್ತ ದಾಖಲೆಗಳನ್ನ ನೀವು ಒದಗಿಸಿ. ನಮ್ಮ ಹೆಗಲ ಮೇಲೆ ನೀವು ಬಂದೂಕಿಟ್ಟು ಮತದಾರರ ಕಡೆಗೆ ಗುರಿ ಇಡೋ ಕೆಲಸವನ್ನ ನೀವು ಮಾಡೋಕೆ ಹೋಗ್ಬೇಡಿ. ಅದರ ಜೊತೆಗೆ 7 ದಿನಗಳ ಒಳಗಾಗಿ ಸೂಕ್ತ ದಾಖಲೆಗಳೊಂದಿಗೆ ಅಫಿಡವಿಟ್ ಅನ್ನು ಸಲ್ಲಿಸಿ, ಇಲ್ಲ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತಾನೂ ಎಚ್ಚರಿಕೆ ಕೊಟ್ಟಿದೆ. ಜೊತೆಗೆ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಿ ನೀವು ಪ್ರಶ್ನಿಸಿ ಅನ್ನುವಂಥ ವಿಚಾರವನ್ನ ಹೇಳಿದೆ. ಹಾಗೆ ಕೆಲ ಮತದಾರರ ಗುರುತನ್ನ ನೀವೆಲ್ಲ ಬಹಿರಂಗ ಮಾಡಿರುವಂಥದ್ದು ಇದೆಯಲ್ಲ, ಇದು ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ವಿರುದ್ಧವಾದುದು ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದೆ. Same voter voting in multiple polling booths in Karnataka in the assembly. ಸುಳ್ಳು ಆರೋಪಗಳಿಗೆ ಆಯೋಗ मतदारರು ಹೆದರಲ್ಲ. जब चुनाव आयोग के कंधे पर बंदूक रखकर राजनीति की जा रही हो, मतगಳ್ಳತನ आरोपಕ್ಕೆ ಕೇಂದ್ರ ಚುನಾವಣಾ ಆಯೋಗ ಗರಂ. वोट चोरी नहीं करने देंगे. इतने दिनों के बाद इस तरह के निराधार आरोप लगाना, उनका उद्देश्य क्या है? ಮತಗಳ್ಳತನ ಲೋಕಸಭಾ ಚುನಾವಣೆ ವೇಳೆ ದೇಶದ ಹಲವು ಕಡೆಯಲ್ಲಿ ಮತಗಳ್ಳತನ ಆಗಿದೆ ಅಂತ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ರು. ದಾಖಲೆಗಳ ಸಮೇತವೇ ಬಾಂಬ್ ಸಿಡಿಸಿದ್ರು. ಕರ್ನಾಟಕ ಲೋಕಸಭಾ ಚುನಾವಣೆ ವೇಳೆನೂ ಅಕ್ರಮ ನಡೆದಿದೆ ಅಂತ ಎಳೆ ಎಳೆಯಾಗಿ ದಾಖಲೆ ಬಿಚ್ಚಿಟ್ಟಿದ್ರು. Same voter voting in multiple polling booths in Karnataka in the assembly and also voting in Uttar Pradesh, voting in Lucknow, voting in Varanasi. Zoom in, no, show the name. This is the gentleman called Aditya Srivastava. He votes in booth number 458. He votes again in booth number 459. Same person. Karnataka, Uttar Pradesh, Karnataka and Maharashtra. ಹೀಗೆ ರಾಹುಲ್ ಗಾಂಧಿ ಅದ್ಯಾವಾಗ ಆರೋಪ ಮಾಡ್ತಾ ಇದ್ರು, ರಾಷ್ಟ್ರ ರಾಜಕಾರಣದಲ್ಲೂ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತು. ಪರ ವಿರೋಧ ಚರ್ಚೆಗೂ ಕಾರಣವಾಯಿತು. ಬೆಂಗಳೂರಿನಲ್ಲೂ ಸಮಾವೇಶದ ಮೂಲಕ ರಾಹುಲ್ ಗಾಂಧಿ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ರು. ಇದೀಗ ಇವತ್ತು ನವದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಚುನಾವಣಾ ಆಯೋಗ ರಾಹುಲ್ ಗಾಂಧಿಗೆ ತಿರುಗೇಟು ಕೊಟ್ಟಿದೆ. ಸುಳ್ಳು ಆರೋಪ ಮಾಡಿ ಸಂವಿಧಾನಕ್ಕೆ ಅಪಮಾನ ಮಾಡೋದು ಸರಿಯಲ್ಲ ಅಂತ ಖಡಕ್ ಸಂದೇಶ ರವಾನೆ ಮಾಡಿದೆ. कुछ मतदाताओं द्वारा दोहरे मतदान के आरोप लगाए गए, सबूत मांगने पर जवाब नहीं मिला। ऐसे मिथ्या आरोपों से न तो चुनाव आयोग डरता है और न ही कोई मतदाता। जब चुनाव आयोग के कंधे पर बंदूक रखकर भारत के मतदाताओं को निशाना बनाकर राजनीति की जा रही हो, ಕೇರಳ, ಕರ್ನಾಟಕ ಮತ್ತು ಬಿಹಾರದಲ್ಲಿ ಆಧಾರ ರಹಿತ ಆರೋಪ. ನೀವು ಸುಪ್ರೀಂಗೆ ಹೋಗಿ ಪ್ರಶ್ನಿಸಿ ಎಂದು ಆಯೋಗ ಪ್ರತ್ಯುತ್ತರ. तो जब रिटर्निंग ऑफिसर रिजल्ट डिक्लेयर कर देता है, उसके बाद भी कानून में प्राविधान है कि आप 45 डेज के अंदर आप उच्च न्यायालय जाकर एक चुनावी याचिका दायर कर सकते हैं और चुनाव को चैलेंज कर सकते हैं। जब ये प्रक्रिया 45 दिन समाप्त हो जाते हैं, उसके बाद इस तरह के निराधार आरोप लगाना, चाहे वो केरल हो, चाहे वो कर्नाटक हो, चाहे वो बिहार हो, इतने दिनों के बाद इस तरह के निराधार आरोप लगाना, उनका उद्देश्य क्या है? ಬಿಹಾರದಲ್ಲಿ ರಾಹುಲ್ ನೇತೃತ್ವದಲ್ಲಿ ಮತದಾರ ಅಧಿಕಾರ ಯಾತ್ರೆ. ಇನ್ನು ಬಿಹಾರದಲ್ಲಿ ಇಂದು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಮತದಾರ ಅಧಿಕಾರ ಯಾತ್ರೆ ನಡೆಸಲಾಯಿತು. ಮತದಾರರ ಪಟ್ಟಿ ಪರಿಷ್ಕರಣೆ, ಮತಗಳ್ಳತನ ಸಂಬಂಧ ಇವತ್ತು ಮತ್ತಷ್ಟು ವಾಗ್ದಾಳಿ ನಡೆಸಿದ್ರು. लोकसभा के चुनाव चोरी किए जा रहे हैं और इनकी आखिरी साजिश ये है कि बिहार में SIR करके नए वोटरों को जोड़कर, वोटरों को काटकर ये बिहार का चुनाव चोरी करें। और मैं और हम सब स्टेट से आपको कहने आए हैं कि हम इन्हें ये चुनाव चोरी नहीं करने देंगे और बिहार की जनता चोरी नहीं करने देगी। क्यों? क्योंकि गरीबों के पास, कमजोर लोगों के पास सिर्फ वोट है और हम वोट चोरी नहीं करने देंगे। ಅದೇನೇ ಹೇಳಿ, ರಾಹುಲ್ ಗಾಂಧಿಯ ಮತಗಳ್ಳತನ ಆರೋಪಕ್ಕೆ ಕೇಂದ್ರ ಚುನಾವಣಾ ಆಯೋಗವೇ ಉತ್ತರ ಕೊಟ್ಟಿದೆ. ಆದ್ರೆ ಇವತ್ತು ಕೂಡ ಬಿಹಾರದಲ್ಲಿ ಸಮಾವೇಶದ ಮೂಲಕ ಮತ್ತೆ ಆರೋಪ ಮಾಡಿರೋದು ಸಾಕಷ್ಟು ಕುತೂಹಲ ಹುಟ್ಟಿಸಿದೆ. ಬ್ಯೂರೋ ರಿಪೋರ್ಟ್, TV9.